ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. 2026ರ ವೇಳೆಗೆ ಬ್ಯಾನ್ ಆಗುತ್ತಾ 500 ರು ಮುಖಬೆಲೆಯ ನೋಟ್. ಯೂಟ್ಯೂಬ್ ವಿಡಿಯೋ ಎಲ್ಲೆಡೆ ವೈರಲ್. ಇದು ಸುಳ್ಳು ಸುದ್ದಿ, ನಂಬಬೇಡಿ ಅಂತ ಕೇಂದ್ರ ಸರ್ಕಾರದ ಸ್ಪಷ್ಟನೆ. ₹500ಗಿಂತ ಹೆಚ್ಚು ಮುಖಬೆಲೆಯ ನೋಟ್ ಬ್ಯಾನ್ ಮಾಡಬೇಕು, ಆಗ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯ. ನೋಟ್ ಬ್ಯಾನ್ ಅಗತ್ಯ ಎಂದ ಎನ್ಡಿಎ ದೋಸ್ತಿ ಚಂದ್ರಬಾಬು ನಾಯ್ಡು. ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರದೇನು ತಪ್ಪಿಲ್ಲ, ಎಚ್ಡಿ ಕುಮಾರಸ್ವಾಮಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದ ಸಿಎಂ. ಇದ್ದಕ್ಕಿದ್ದಂತೆ ಪೊಲೀಸರ ಮೇಲೆ ಎಚ್ಡಿಕೆಗೆ ಪ್ರೀತಿ ಬಂದಿದೆ ಅಂತ ವ್ಯಂಗ್ಯ. ಕಾಲ್ತುಳಿತದಲ್ಲಿ ಮೃತಪಟ್ಟ ಸಹನಾ ಕುಟುಂಬಕ್ಕೆ ಕೋಲಾರ ಜಿಲ್ಲಾಡಳಿತದಿಂದ ಪರಿಹಾರದ ಚೆಕ್ ವಿತರಣೆ. ಜಿಲ್ಲಾಧಿಕಾರಿ ಮುಂದೆಯೇ ಪೋಷಕರ ಕಣ್ಣೀರು. ಸಮಾಧಾನಪಡಿಸಿ 25 ಲಕ್ಷ ರೂಪಾಯಿ ಚೆಕ್ ನೀಡಿದ ಡಿಸಿ. ದೆಹಲಿಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ದೌಡು. ಸರ್ಕಾರಕ್ಕೆ ಕಾಲ್ತುಳಿತ ಸಂಕಟ ಎದುರಾಗಿರೋ ಹೊತ್ತಲ್ಲೇ ಪ್ರಯಾಣ. ಕುತೂಹಲ ಮೂಡಿಸಿರೋ ಡಿಕೆಶಿ ಡೆಲ್ಲಿ ಟೂರ್. ಸರ್ಕಾರ ಕೂಡಲೇ ಐಪಿಎಲ್ ರದ್ದು ಮಾಡಬೇಕು, ಆರ್ಸಿಬಿ ಬ್ಯಾನ್ ಮಾಡಬೇಕೆಂದು ವಾಟಾಳ್ ನಾಗರಾಜ್ ಆಗ್ರಹ. ಮೃತ ಕುಟುಂಬಸ್ಥರಿಗೆ ಕ್ರಿಕೆಟ್ ಮಂಡಳಿಯಿಂದ 5 ಕೋಟಿ ಪರಿಹಾರ ಕೊಡಬೇಕು ಎಂದು ಪಟ್ಟು. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ನ ತನಿಖೆ ಎನ್ಐಎಗೆ ವರ್ಗಾವಣೆ. ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ಆದೇಶ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿ ನ್ಯಾಯ ಕೊಡಿಸಿ ಎಂದ ಸುಹಾಸ್ ತಾಯಿ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಎನ್ಐಎ ತನಿಖೆಗೆ ವಹಿಸಿರುವ ನಿರ್ಧಾರ ಸ್ವಾಗತಾರ್ಹ. ರಾಷ್ಟ್ರ ವಿರೋಧಿ ಶಕ್ತಿಗಳ ಷಡ್ಯಂತ್ರ ಬಯಲು ಮಾಡುವ ಭರವಸೆ ಹುಟ್ಟಿದೆ. ಕೊಲೆಗಡುಕರಿಗೆ ಶಿಕ್ಷೆಯಾಗಲಿದೆ ಎಂದ ವೈ ವಿಜಯೇಂದ್ರ. ರಾಜ್ಯ ಸರ್ಕಾರದ ತನಿಖೆ ಮೇಲೆ ನಂಬಿಕೆ ಇರಲಿಲ್ಲ. ಸುಹಾಸ್ ಶೆಟ್ಟಿ ಕೊಲೆ ಆರೋಪಿಗಳಿಗೆ ಫಂಡ್ ಮಾಡಿದ್ಯಾರು ಗೊತ್ತಾಗಬೇಕು ಎಂದ ಸಿಟಿ ರವಿ. ಕೊಲೆ ಹಿಂದಿರೋರ ವಿರುದ್ಧ ಕಠಿಣ ಕ್ರಮದ ವಿಶ್ವಾಸ ಮೂಡಿದೆ ಎಂದ ಹರೀಶ್ ಪೂಂಜಾ. ಚಿಕ್ಕೋಡಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ ವರುಣ. ಶಕ್ತಿ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಜಲದಿಗ್ಬಂಧನ. ನಿಂತ ನೀರಲ್ಲೇ ದೇವರಿಗೆ ನಮಸ್ಕರಿಸಿದ ಭಕ್ತಗಣ. ಧಾರವಾಡದಲ್ಲೂ ಮಳೆಯ ಅಬ್ಬರ. ಹಾವೇರಿಪೇಟ ಬಡಾವಣೆಗೆ ನುಗ್ಗಿದ್ದ ಅಪಾರ ಪ್ರಮಾಣದ ನೀರು. ಮುಳುಗಿದ ಬೈಕ್ಗಳು, ಸಂಚಾರಕ್ಕೂ ಸಂಕಷ್ಟ. ಹಾಸನದ ಹಳೇಬೀಡಿನಲ್ಲಿ ಇದ್ದಕ್ಕಿದ್ದಂತೆ ಸುರಿದ ಭಾರೀ ವರ್ಷಧಾರೆ. ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ್ದ ಮಳೆಯ ನೀರು. ನದಿಯಂತಾದ ರೋಡಲ್ಲೇ ವಾಹನ ಸವಾರರ ಪರದಾಟ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಭಾರೀ ಮಳೆ. ಚರಂಡಿ ಬ್ಲಾಕ್ ಆಗಿ ಮನೆಗಳಿಗೆ ನುಗ್ಗಿದ್ದ ನೀರು. ರಸ್ತೆಗಳೆಲ್ಲ ಜಲಾವೃತ. ವಾಹನ ಸವಾರರಿಗೆ ಸಮಸ್ಯೆ. ನಾಳೆಯಿಂದ ಕರ್ನಾಟಕದಲ್ಲಿ ಭಾರೀ ಮಳೆ ಮುನ್ಸೂಚನೆ. ಮುಂಗಾರು ಚುರುಕಾಗ್ತಿರೋ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿ. ಬಳ್ಳಾರಿ, ವಿಜಯನಗರ, ದಾವಣಗೆರೆ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಟೀಂ ಇಂಡಿಯಾ ಕ್ರಿಕೆಟಿಗ ರಿಂಕು ಸಿಂಗ್ ನಿಶ್ಚಿತಾರ್ಥ. ಲಕ್ನೋದ ಸ್ಟಾರ್ ಹೋಟೆಲ್ನಲ್ಲಿ ಅದ್ದೂರಿ ಕಾರ್ಯಕ್ರಮ. ಸಮಾಜವಾದಿ ಸಂಸದೆ ಪ್ರಿಯಾ ಸರೋಜ್ಗೆ ರಿಂಗ್ ಹಾಕಿದ ರಿಂಕು. ಟಾಲಿವುಡ್ ನಟ ಅಖಿಲ್ ಅಕ್ಕಿನೇನಿ ಮದುವೆ ಸಂಭ್ರಮ. ಡಿಫರೆಂಟ್ ಗೆಟಪ್ನಲ್ಲಿ ಮದುವೆಗೆ ಹಾಜರಿ ಹಾಕಿದ ನಟ ಯಶ್. ನಟ ಕಿಚ್ಚ ಸುದೀಪ್ರಿಂದಲೂ ವಿಶ್. ತಮಿಳಿನ ಟಾಪ್ ಹೀರೋಗಳು ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.